ನೀನು ಆಯಿತು ಮುಸಲ್ಮಾನ ಹೆಣ್ಮಕ್ಳಿಗೆ ಬುರ್ಕಾ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದೀರಿ, ಕೇಸರಿ ಶಾಲೆ ಹಾಕೋಕ್ಕಿಂತ ನೀವು ಕೊಡಲ್ಲ ಬಿಡಿ. ಆದರೆ ಮುಸಲ್ಮಾನ ಹುಡುಗರು ಯಾರಿದ್ದಾರೆ ಅವ್ರಿಗೂ ಮುಕ್ಕಾಲು ಪ್ಯಾಂಟು, ತಲೆ ಮೇಲೆ ಒಂದು ಟೋಪಿ, ಕುರ್ಚುಲ್ ಗಡ್ಡ ಬಿಟ್ಕೊಂಡು ಬರ್ಬೋದು ಅಂತ ಅದಕ್ಕೂ ಅವಕಾಶ ಕೊಟ್ಬಿಡಿ. ತಾಲಿಬಾನ್ ಸರ್ಕಾರನೇ ನೀವು ಮಾಡ್ತಾ ಇದ್ದಾರೆ ಅನ್ನೋದು ಅಲ್ಲಿ ಸ್ಪಷ್ಟವಾಗಿ ಹೋಗುತ್ತೆ. ನಾನು ನಿಮ್ಮನ್ನು ಇನ್ನೂ ಒಂದು ಕೇಳಕ್ಕೆ ಬಯಸ್ತೀನಿ. ಇರಾನ್ನಲ್ಲಿ ಇವತ್ತು ನಡೀತಾರೋ ಯುದ್ಧ, ಅಮೆರಿಕ ಮತ್ತು ಇಸ್ರೇಲು ಇವುಗಳ ಒಂದು ಸಂಘರ್ಷವನ್ನು ಬದಿಗಿಡಿ. ಇರಾನ್ನಲ್ಲಿ ಅಯತುಲ್ಲಾ ಖಮೇನಿ ವಿರುದ್ಧ ಅಲ್ಲಿನ ಸ್ಟೂಡೆಂಟ್ಸು, ಅಲ್ಲಿನ ವಿದ್ಯಾರ್ಥಿಗಳು, ಅಲ್ಲಿನ ಮಹಿಳೆಯರು ಯಾಕಾಗಿ ಬೀದಿಗಿಳಿದಿದ್ರು ಸರ್? ಕಳೆದ 10 ವರ್ಷಗಳಲ್ಲಿ 16 ಸರಿ ಬೀದಿಗಿಳಿದ್ರು. ಸಾರ್ವಜನಿಕವಾದಂಥ ಸ್ಥಳಗಳಲ್ಲಿ, ಸರ್ಕಲ್ಗಳಲ್ಲಿ ಬುರ್ಕಾವನ್ನು ಒಂದು ಕಡೆ ಹಾಕಿ ಬೆಂಕಿ ಕೊಟ್ಟರು. ಯಾಕೆ ಸರ್? ಅಲ್ಲಿ ಬುರ್ಕಾವನ್ನು ಹೇರಿದ್ರಿಂದಾಗಿಯೇ ಅಲ್ಲಿನ ಮಹಿಳೆಯರು, ಅಲ್ಲಿನ ವಿದ್ಯಾರ್ಥಿಗಳು ಅದರ ವಿರುದ್ಧ ಪ್ರತಿಭಟನೆ ರೂಪದಲ್ಲಿ ಬುರ್ಕಾವನ್ನು ಬೀದಿಗೆ ಹಾಕಿ ಬೆಂಕಿ ಕೊಟ್ಟಿದ್ರು ಸರ್. ಇದು ಅಮೆರಿಕ ಇಸ್ರೇಲ್ ಯುದ್ಧಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆದರೆ ಇರಾನ್ನಲ್ಲಿ ಅಯತುಲ್ಲಾ ಖಮೇನಿ ವಿರುದ್ಧ ಜನ ಭುಗಿಲೆದ್ದಿದ್ದು, ಮಹಿಳೆಯರು ಬೀದಿಗಿಳಿದಿದ್ದು, ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದು ಬುರ್ಕಾವನ್ನು ಇಂಪೋಸ್ ಮಾಡಿದ್ರಿಂದಾಗಿ. ನೀವೇನು ಸರ್ ಆ ಖಮೇನಿ ಸತ್ತೋದ, ನೀವೇನು ಹೊಸ ಖಮೇನಿ ಕರ್ನಾಟಕದ ಖಮೇನಿ ಆಗಿ ಕೊಟ್ಟಿದ್ದೀರ? ನೀವು ಇಲ್ಲಿ ಬುರ್ಕಾವನ್ನು ನೀವು ಶಾಲೆಯಲ್ಲಿ ಕಂಪಲ್ಸರಿ ಮಾಡ್ತಾಯಿದ್ದೀರಿ, ಹಾಕ್ಕೊಂಡು ಹೋಗಿಬೇಕಾದ್ರೆ ನಿಮ್ಗೆ ಅವಕಾಶ ಇದೆ ಅಂದ್ರೆ ಬರ್ತಾರೆ,